ಹೆಣ್ಣು ಗಂಡು ಕೂಡಿ ಮಿಲನ ಆಗುವಂತ ಟೈಮ್ ಅದೊಳಗ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರ ಹೆಣ್ಣು ಮಗಳ ಜನ್ಮ ತಾಳತಾಳ. ಗಂಡಿನ ವೀರ್ಯ ಹೆಚ್ಚು ಬಿದ್ರ ಗಣಸ ಮಗ ಹುಟ್ಟುತ್ತಾನೆ. ಒಳಗ ಒಂದ ಪೆಟ್ಟಿಗೆ ಅವಳಿ ಜೋಳಿ ಹುಟ್ಲತ್ಯಾವ. ಇಲ್ಲಿ ಯಾವ ನಕ್ಷತ್ರ ಹತ್ತಿರ್ತದ ಸಂಶಯ ಬಂದದ್ರಿ ನನಗೆ. ಪಾದ ಎಟ್ಟ ಕೂಡಲೇ ಏ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜ ವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ನಾವ ಕಾಂಡ ಜನಸಿ ಬಾಂದ್ ಏ ಹರನ ಹೃದಯದೋಳು ತೂಗ್ಯ ತೇಲಿ ಭಾಗ್ಯದ ನಂದಿನಿ ಅಂಗದೋಳು ಲಿಂಗಮಯ ಜಾಗ ಏ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಬರದಿಟ್ಟದ ನಿನ್ನ ಪರಮಾತ್ಮಗ ಒಯ್ದು ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಗಟ್ಟ್ಯದ ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಗಟ್ಟ್ಯದ ಆಕಿ ಹಂಗ ರೋಮಿನ್ಯಾಗ ಲಿಂಗ ಸಾವಧಾನದಿಂದ ಕೇಳ ಹುಚ್ಚ ಘಾಟಿಯ ಅದಕ್ಕೇನು ಹೇಳ್ಯಾರ ನೋಡಿ. ಈಶ್ವರಿ ಈಶ್ವರೂಪ ಬಸವ ಜನನಿ ಜಡಿ ಒಳಗಿಂದ ಜಲಪೋಟಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಪಟ್ಟಿದಾನ ತಾಯಿ ತಯ್ಯಾರ ಮಾಡ್ಯಾಳ ಈ ಸೃಷ್ಟಿಯಾಗ ಏನು ಹೇಳ ನೋಡ್ರಿ. ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕವಿ ಮಾಡಿದ್ದೈತಿ. ಹಾ ಕುರಾಣದೊಳಗ ಒಟ್ಟ ಹೆಣ್ಣ ಇಲ್ಲತ್ರಿ ಬರೇ ಅಪ್ಪ ಅನ್ನದಾನತ್ತ. ಅಲ್ಲಾಹು ಅಕ್ಬರ್ ಅಂತ ನುಡದ ಬಿಲಾಲ ಅಲ್ಲಾಹು ಅಕ್ಬರ್ ಅಂತ ಅವ ನುಡಿಲಿಲ್ಲ. ಅಲ್ಲಾಹನ ಹೆಸರ ಮೇಲೆ ನಮಾಜ್ ಮಾಡಿದ ಹಂಗ ಅಮ್ಮನ ಹೆಸರ ಮೇಲೆ ಯಾರು ನಮಾಜ್ ಮಾಡ್ಲಿಲ್ಲ. ಒಳಗ ಬಾಳ ಮಲು ಐತ್ರಿ ಮಾತ. ಅಲ್ಲ ಅಂತೇಳಿ ಅವ್ ಒದರ್ತಾನ ಅಮ್ಮ ತಾವ್ ಒದರ್ಯಾನ ಅನ್ನತ್ ಕೇಳ್ತಾನವ. ಸುಮ್ ಒಂದು ಸಣ್ಣದ ವಿಚಾರ ಮಾಡ್ರಿ. ಮುಂದೆ ಯಾರು ಇರ್ತಾರಲ್ಲ ಇದ್ದವ್ರನ್ನ ಒದರ್ಲಕ್ಕ ಬರಂಗಿಲ್ಲ. ಯಾವ ಇಲ್ಲಲ್ಲ ಅವ್ನ ಅಟ್ಟ ಒದರ್ಬೇಕಾಗ್ತತಿ ಜಗತ್ತಿನೊಳಗ. ನೀನು ಅಲ್ಲ ಇಲ್ಲಿ ಇಲ್ಲ ಅನ್ನಂಟ್ಲೆ ಅವ ಅಲ್ಲನ ಒದರ್ಯಾನ. ಅಮ್ಮ ಇಲ್ಲಿ ಅದಳ ಆಕಿನ್ಯಾಕ ಅವ್ ಒದರ್ತಾನ ಗೊತ್ತಿಲ್ಲ ಅವಂಗ. ಮಗಲಾಗಿದ್ದವ್ನ ಯಾರೇ ಒದರ್ಲಾಕ ಬರ್ತದನ್ರಿ. ಅದಾಳ ಇಲ್ಲಿ ಅಂತ ಹೇಳಿ ತಿಳ್ಕೊಂಡು ಒದರಂಗಿಲ್ಲ. ಅದಕ್ಕೊಂದು ಮಾತು ಹೇಳ್ಯಾರಿ ಅವ್ರ. ಅಲ್ಲ ಏನ ನುಡಿತಾನ್ರಿ ಅವ ಬಿಲಾಲ. ಒಂದ್ ಮಾತು ನುಡ್ದಾನವ. ಅಲ್ಲ ಹೋತ್ ಬರಲ್ಲ ತಿಟ್ಟ ನುಡ್ದ್ ಬಿಟ್ಟಿಲ್ಲ. ಅಲ್ಲ ಇಲ್ಲಿ ಇಲ್ಲ ಪಕ್ಕ ಲಕ್ಷ ಕೊಟ್ಟು ಕೇಳ್ರಿ ನೀವು. ಹೊಸ ಆಗಾಗ ಸದ್ಯ ಈಗ ಇರ್ಲಿಲ್ಲ. ಅಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತಲೇ ಅವ್ನು ಒದರ್ಬೇಕಾಗ್ಯದು. ಅವ್ನು ಬರುತ್ತಕ ಒದರಬೇಕ. ಮತ್ತ तेरा बाप इधर नहीं है मेरा अम्मा इधर है ಇಲ್ಲೇ ಐತಿ ಅದ ಪೇಚ. ಅದಕ್ಕೆ ಆಕೆಗೆ ಕೋಯಿ ಬಿ ಪುಕಾರ್ತ ನೈ ಇದು ಬರ್ದಿಟ್ಕೋ. ಅವಂಗೊಂದು ಭ್ರಮೆ ಆಗ್ಯದ ರೀ. ಏನ ಒಟ್ಟ ಈಕಿ ಏನ ಏನು ಬಿ ಅಂದ್ರೆ ನಂದ ಆಟ ನಡೀತೈತಿ ಅಂದ ನಾವ. ನಿಮ್ಮ ಮುತ್ಯಾನ ಹೋಗೋದು ಹೋಳಿಗೆ ಉಂಡು ಹೋಗೋ ಮಗಳದನ್ನ ಬಿಡಂಗಿಲ್ಲ ಅನ್ನತಾನು. ನಾ ಅಲ್ಲಿಗೆ ಇಲ್ಲಿಗೆ ಅದನಿ ದೊಡ್ಡ ಅದನಿ ಮನಗಡ ನಟ್ ಅದನಿ ಈಕೇನು ಒಂದು ಇಟ್ಟು ಅದಾಳತಾನ. ಅದು ದಗದ್ ಬೇರೆ ಅದ ರೀ. ಅವ ಅಲ್ಲಿಗೆ ಇಲ್ಲಿಗೆ ಅಡಾಲದಾನು ನಾವು ಇಟ್ಟದಿವಿ ಇಲ್ಲ ನಂಗಿಲ್ಲ. ಲವಂಗ ಮೆಣಸಿನಕಾಯಿನೂ ನನ್ನಟ್ಟ ಇರ್ತದ ರೀ ಸಣ್ಣದ.
ಬ್ಯಾಡಿಗಿದು ಬ್ಯಾಡಿಗೆದ ಅವನಂಗ ಭಾಳ ಧಮ್ಮ ದಾಡ್ಸಿರಿ ಕಿರಿ ಕೆಂಪಗ ಲಾಲ ಉದ್ದ ಬೀಸ ಇರ್ತದ ಇರ್ತೈತಿ. ಏನ ಬೆಂಕಿ ಹಚ್ಚುದು ಅದಕ್ಕೆ ಕಾರ್ ಇರಂಗಿಲ್ಲ. ಅದಕ್ಕ ಒಂದ್ 10 ಕಿಲೋ ಕೊಟ್ರಿ ನೀವು ಒಳಗ ಪವರ್ ಇರಂಗಿಲ್ಲ. 10 ಕಿಲೋ ಬ್ಯಾಡಿಗ್ಯಾಗ ಬರೇ ಒಂದ್ ಮುಟ್ಟಿಗೆ ಲವಂಗ ಹಾಕಿ ನೋಡ್ರಿ ನೀವು ತಳ ಹಿಡ್ಕೊಂಡು ಬಿಡ್ತಕ್ಕ ಚರ ತಗೋತದ ಅದು. ಹಂಗ ಲವಂಗ ಮೆಣಸಿನಕಾಯಿ ಅವತಾರ ನಂದು. ನೀ ಬರೇ ನೋಡ್ಲಕ್ ಕಟ್ಟ ನಿನ್ನ ಆಕಾರ ಒಳಗ ಹುರ್ನಿಲ್ಲ. ಹಂಗ ಮೌಲಕ್ಕ ಒಂದ್ ಮಾತು ಹೇಳ್ಯಾರಪ್ಪ. ಏನತ್ತ? ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೇನಿ, ನಾನ ಬಹಳ ದೊಡ್ಡವ ಅತ್ತ ಮಾತು ಹೇಳಕತ್ಯಾರು. ನೀನ ಮಾಡಿ ಅಂತ ಹೇಳ್ತಿ ಸೃಷ್ಟಿ, ಪರಮಾತ್ಮ ಮಾಡಿ ಅನ್ನತ್ರಿ. ನಾಯಿ ತಯಾರು ಮಾಡಿದತ್ತ, ನಾಯಿ ಬಾಯಿ ಒಳಗ ಓಮತ್ತ ಬರದತ್ತ, ಓ ಅಂತ ಹೇಳಿ ಒದರಿತತ್ತ, ಓಮತ್ತ ನುಡಿಲಾಕ ಬರ್ಲಿಲ್ಲತ್ತ. ಒಂದ್ ಮಾತು ಹೇಳಿದ್ರ ಅವ್ರು. ಗೊಂಬೆ ತಯಾರು ಮಾಡಿದತ್ತ. ಗೊಂಬೆ ತಯಾರು ಮಾಡಿದ್ವಿ. ಗೊಂಬೆ ಯಾವ್ದ್ರಿಂದ ತಯಾರು ಮಾಡಿದ್ವಿ? ಎಲ್ಲಿದ್ ಮಾಡಿದ? ಅದು ಬೇಕಲ್ಲ ತಳ ಹಿಡ್ದ. ಮಣ್ಣು ಒಯ್ಲಕ್ಕ ಬಿಕ್ಕಿ ಬೇಡ್ಲಕ್ಕ ಯಾರ ತಕ ಬಂದಿದ್ದಿ? ಭೂದೇವಿ ತಕ. ನನ್ನ ತಕ ಬಂದ ಬಿಕ್ಕಿ ಬೇಡ್ಕೊಂಡು ನಾಲ್ಕು ದಾನ ಮಾಡಿದಾಗ ಆಗ್ಯದು ಯಪ್ಪ. ಮೊದಲೆಲ್ಲ ಹೆಂಗ ಸ್ವತಃ ಇವ್ರಪ್ಪ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕೂತ ಎಲ್ಲ ಮಾಡಿದ, ಕೆಲಸ ಆಗ್ಲಿಲ್ಲ. ಓಡಿ ಓಡಿ ನಾನು ಭುವನೇಶ್ವರಿ ಕಡೆ ಬಂದ, ಭೂಮಿ ತಾಯಿ ಕಡೆ ಬಂದ. ತಾಯಿ ಭುವನೇಶ್ವರಿ ಎಲ್ಲಾ ತರ ಮಂತ್ರ ಓದಿ ಕೂತಿನಿ, ಕೆಲಸ ಕೊಡುವಾತ ನನಗ. ಒಂದ್ ಹಿಡಿ ನಿಮ್ಮಣ್ಣ ಕೊಟ್ರ 2 ಗೊಂಬಿ ಮಾಡಿ ಇಡ್ತಾನ ಅಂದ. ಈ ಸೃಷ್ಟಿ ಉತ್ಪತ್ತಿ ಮಾಡ್ತಾನ, ಸೃಷ್ಟಿ ಉತ್ಪತ್ತಿ ಮಾಡ್ತಾನ ಅಂದ. ಮಣ್ಣ ಅಂದ್ರ ಹೆಣ್ಣ, ನಿಮ್ಮಪ್ಪ ದೊಡ್ಡವಿದ್ದಂದ್ರ ನನ್ನ ಕಡೆ ಬಂದ ಸಲಾಮ್ ಹುಡಿದೇನು ಕೊಳಂಬಿದ್ದಿತ್ತು. ಅಲ್ಲ ದೊಡ್ಡವಿದ್ದಲ್ಲ. ಅಲ್ಲೇ ನೀವು ಮಣ್ಣು ಮಾಡ್ಕೋಬೇಕು. ನಾ ಹಂಗಂದಿಲ್ಲ, ಮಣ್ಣು ತಯಾರು ಮಾಡ್ಕೋಬೇಕಂದಾನೆ. ಅದನ್ನೇ ಮತ್ತ. ಯಾಕಂದ್ರ ಇವ್ ಮಣ್ಣು ಮಾಡಾವಲ್ರಿ, ಇವನು ತಗದು ಬೇರೆ ಅದರಿಪ್ಪ. ಆಕ ಏನ್ ತಾಳ ಭೂಮಿ ತಾಯಿ ಅವಾಗ ಹೇಳ್ತಾಳ ಭುವನೇಶ್ವರಿ, ಏ ಪರಮಾತ್ಮ, ನನ್ನ ತನಕ ಮಣ್ಣು ಬೇಡ್ಲಕ್ಕ ಬಂದಿ ನೀನು, ಇಲ್ಲ ನಂಗಿಲ್ಲ ಕೊಡ್ತಾನ. ಇದು ಅಡಿವೆ ಸಂತಾಳ ಅದ, ಅಡಿವಿ ಸಾವನ ಐತಿ. ಇಲ್ಲಿ ಕೆದರಿ ಕೊಟ್ಟನೆ ಅಂದ್ರ ಇಲ್ಲಿ ಗಾರಿ ಬೀಳತತಿ. ಈ ಗಾರಿ ಯಾರು ಬರಿ ಮಾಡೋರು ಹೊಳೆ ಬಂದು ಇದನ್ನ ಯಾರು ತುಂಬವ್ರ? ಇದು ಅಡಿವಿ ಸಮ ಐತಿ. ಈಗ ಕೆದರಿ ಅಂದ್ರ ಗಾರಿ ಬೀಳತತಿ, ಹೊಳ್ಳಿ ಗಾರಿ ಯಾರು ಮುಚ್ಚವ್ರ ಇದನ್ನ ಅಂದಾಗ ಅವಾಗ ಒಂದ್ ಮಾತು ಹೇಳ್ತಾನ ಪರಮಾತ್ಮ. ಈಗ ನೀ ಮಣ್ಣು ನನ್ನ ಕೈಯಾಗ ಕೊಡು. ನೀ ಏನ್ ನನಗ್ ಕೊಟ್ಟಿಯಲ್ಲ ಮಣ್ಣ, ನೀ ಕೊಟ್ಟಿರುವಂತ ಮಣ್ಣ ನಾನಾಗೆ ಹೆಂಗ ಹೋದನ್ ನೋಡ, ಹಂಗ ನಾನಾಗಿ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನ ತಾಕಿ ವಚನ ಕೊಟ್ಟಾಗ ನಿನಗ ಮಣ್ಣ ಕೊಟ್ಟಾಳಕಿ. ಅಕ್ಕಿ ಮಣ್ಣು ಅಕ್ಕಿಗೆ ತಂದ ಕೊಡ್ಲಕ್ಕೆ ನಿಮ್ಮ ಅಪ್ಪನ ಗಂಟು ಕೊಡ್ತೀನಿ ನನಗ. ಗೊಂಬೆ ಅಲ್ಲಿಂದ ತಯಾರ, ಎಲ್ಲಿಂದ ನಾ ಕೊಟ್ಟ ಬಳಕ. ನಾ ಕೊಡೋಕ್ಕಿಂತ ಮೊದಲು ನಿನ್ನಲ್ಲಿ ಆಗ್ಯದೇನೋ ಗೊಂಬಿ? ಇಲ್ಲ. ಏನ್ ಎಣ್ಣೆ ಚೂಳ್ಯಾಡ್ ಸತಿ ಹೋಗುವ ಉತ್ಮೋಣ ಒಂದು ಕೀಡಿ ಸಹಿತ ಆಗಿಲ್ಲ ಇವನಂತೇಳಿ. ತೊಗರಿಯಾಗ ಒಂದು ಕೀಡಿ ಹುಟ್ಟಬಹುದು ಕರೆ, ನಾ ಇಲ್ಲದ ಇವನು ತ್ಯಾಕೊಂದು ಹುಳ ಹುಟ್ಟದ ಬಿರಿ ಅದರಿ. ಇವ್ ಹಚ್ಚಾನ್ರಿ ಎಂಟದಾರಿ. ನೀ ಹೆಂಗ ಹೇಳತ್ತೇನ್ರಿ? ಸೀರಿಗೆ ಬಂದ ದೋತ್ರ ಜೆಂಟ್ ಆಗ್ಬೇಕತ್ತ, ಮಕ್ಕಳಾಗ್ತಾವತ್ತ. ಮತ್ತ ಅಭಿಜಿತ್ ನಕ್ಷತ್ರ ತೆಗದ ನೋಡ್ರಿ. ಅಭಿಜಿತ್ ನಕ್ಷತ್ರ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಷಕ ಲಿಂಗ 3 ಲಿಂಗ ಅದಾವು. ಅವು ಬೇರೆ. ಅವ್ಯಾಂಗ್ರಿ ಅಂದ್ರ ಸ್ತ್ರೀಲಿಂಗ, ಪುರಲಿಂಗ, ನಪುಂಸಕಲಿಂಗ. ನಪುಂಸಕಲಿಂಗ ಇತ್ತಂದ್ರ ಹುಟ್ಟತೈತಿ ಅಂತ. ಮತ್ತ ಅಭಿಜಿತ್ ನಕ್ಷತ್ರದಾಗ ಹುಟ್ಟಿದ್ರು ಹಿಜಡಿ ಹಾಕತಿ. ಯಾವ್ದ ನಿಂದ ಹಿಂಗ್ಯಾಕ್ ಮಾಡ್ತೀಯ? ಅದ ಅಭಿಜಿತ್ ನಕ್ಷತ್ರ ಅಂದಿ. ಅದ ನಪುಷಕ ಅದ. ಪಕ್ಕ ಹೆಣ್ಣು ಅಲ್ಲ, ಪಕ್ಕ ಗಂಡು ಅಲ್ಲ. ಬೇಕಾದ್ರೆ ಕೇಳಿಲಿ ಶಾಸ್ತ್ರಿಗೋಣ. ಅಭಿಜಿತ್ ನಕ್ಷತ್ರದೊಳಗೆ ಕೂಡ್ಕೊಂಡ್ರ ಯಾಕಂದ್ರ ಅರ್ಧನಾರೇಶ್ವರ ಹಿಜಡ್ಯಾಗ ಹುಟ್ಟತಾನಂತ ಹೇಳಿದಿ. ಆದ್ರ ಒಂದೊಂದು ಶಾಸ್ತ್ರ ಒಂದೊಂದು ಬೇರೆ ಹುಟ್ಟು ಹೇಳ್ತಾವ್ರಲೆ. ಹೆಂಗ? ಯಾಕಂದ್ರ ಪಂಚಕರ್ಣಿ ಒಳಗೆ ಹೇಳ್ತದ ಹಿಂಗ, ಹೆಣ್ಣು ಗಂಡು ಕೂಡಿ ಮಿಲನ ಆಗುವಂತ ಟೈಮ್ ಅದೊಳಗ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರ ಹೆಣ್ಣು ಮಗಳ ಜನ್ಮ ತಾಳತಾಳ, ಗಂಡಿನ ವೀರ್ಯ ಹೆಚ್ಚು ಬಿದ್ರ ಗಣಸ ಮಗ ಹುಟ್ಟುತ್ತಾನೆ. ಎರಡು ಸಮಭಾಗವಾಗಿ ವೀರ್ಯ ಸ್ಖಲನಾಗಿ ಒಂದು ಸಮಭಾಗವಾಗಿ ಕೂಡಿಕೊಂಡು ಅಂದ್ರೆ ಅಲ್ಲಿ ಅರ್ಧನಾರೇಶ್ವರ ಹುಟ್ಟುತ್ತಾನಂತ ಪಂಚಕರ್ಣಿ ಹೇಳ್ತೈತಿ. ಮತ್ತೆ ಅಭಿಜಿತ್ ನಕ್ಷತ್ರ ಹಾಕೊಡಿದ್ ಬರ್ತಿದ್ದು ಅದು ಅವನ ಕಡೆದ ತೆಗಿತಾನ್ರಿ ಹೊಸದ ಇರ್ಲಿ. ಮತ್ತಿನ ನನಗೆ ಜರ ಸಂಶಯ ಬಂದದ್ರಿ. ಹೆಂಗ? ಇದಾಯ್ತು, ಹೆಣ್ಣಿನ ವೀರ್ಯ ಹೆಚ್ಚು, ಗಂಡಿನ ವೀರ್ಯ ಬೆತ್ತು, ಇದೆಲ್ಲ ಈ ಕಡೆ ದಗದ. ಒಳಗೊಂದೊಂದ ಒಂದ ಪೆಟ್ಟಿಗೆ ಅವಳಿ ಜವಳಿ ಹುಟ್ಲತ್ಯಾವ. ಇಲ್ಲಿ ಯಾವ ನಕ್ಷತ್ರ ಹತ್ತಿರ್ತದ ಸಂಶಯ ಬಂದದ್ರಿ ನನಗೆ. ಒಮ್ಮೆ 2 ಹುಟ್ಟತಾವ್ರಿ. ಒಳಗೊಂದು ಹೆಣ್ಣು ಇರ್ತೈತಿ, ಒಂದು ಗಂಡು ಇರ್ತೈತಿ. ಬಿಟ್ರೆ 2 ಗಂಡರಿ ಇರ್ತಾವ, ಬಿಟ್ರೆ ಹೆಣ್ಣರಿ ಇರ್ತಾವ. ಇವು 2 ಒಂದ ಪೆಟ್ಟಿ ಹುಟ್ಟಬೇಕಾದ್ರ ಅವಾಗ ಹೆಂಗ ನೀ ಯಾವ ನಕ್ಷತ್ರದೊಳಗೆ ಕೂಡ್ಕೊಂಡಿರ್ತಿ? ನಿನಗೊಂದು ಮಾತು ಹೇಳ್ತೀನಿ ಕೇಳ ಮೌಲಕ್ಕ. ಯಾರು ಮಕ್ಕಳ ಮಾಡ್ಬೇಕತ್ತ ಮಾಡಂಗಿಲ್ಲ. ಅವ್ರವ್ರ ಚಟಕ್ ಅವ್ರ ಎದ್ದು ಬಡ್ದಾಡ್ ಕುಡ್ದಕ್ಕಿಂತ ಗಟ್ಟ ಹೊಂಡ್ಲಾತ್ಯಾವ ಭೂಮಿ ತಲೆ ಮ್ಯಾಗ. ಇವ್ ನಕ್ಷತ್ರ ನೋಡಿ ಮುಹೂರ್ತ ನೋಡಿ ಹೋಗ್ತಿ ಅಲ್ಲಿ ಒಳಗೆ. ಯಾವ ಬರೋಬರಿ ಐತಿ? ಇಟ್ಟೆಲ್ಲ ಮಂದ್ಯಾಗ ಹೌದು ಹುಲಿಯೇನಿ ಹೋಗನ. ನೀವು ಒಬ್ಬಾಕಿ ಎಸ್ ಅಂದ್ರ ಹೈಕೋರ್ಟ್ ಜಡ್ಜ್ ಆರ್ಡರ್ ಕೊಟ್ಟಂಗತ್ ಹೋಗ್. ಯಾಕಂದ್ರ ವಿಚಾರ ಮಾಡ್ರಿ ಹೆಂಗದಪ್ಪ ಅಂದ್ರ ಇವು ಯಾರ ನಿನಗೊಂದು ಮಾತು, ಯಾರ ನಕ್ಷತ್ರ ನೋಡಿ ಹೋಗಂಗಿಲ್ಲ, ಯಾರ ತಿಥಿ ನೋಡಿ ಇಲ್ಲದ ಕೆಲಸ. ಏನ? ಯಾಕಂದ್ರ ಎಲ್ಲಾ ಒಂಥರ
ಅವ್ರವ್ರು ಬಡದಾಡೋ ಗುಡ್ದ ನಾವು ಯಾಕಂದ್ರ ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರು ಗುಡಂಗಿಲ್ಲ ಒಳ ಗುಲ್ಗುಚಿ ಮಾಡ್ಲಕ್ ಚಾಲೂ ಮಾಡ್ತದ. ಅದು ಗುಲ್ಗುಚಿ ಮಾಡ್ಲಕ್ ಐತಂದ್ರ ಮಂದಿ ಹೊಲ ನೋಡ್ಲಕ್ಕ ಚಾಲೋ, ಮಂದಿ ಹೊಲ ಮೇಲಕ್ಕ ಚಾಲೋ ರೀ ಕಡೆ. ಹಂಗಂದ್ರ ಮಂದಿ ಹೊಲ ಗೊತ್ತಿಲ್ಲ ನಿಮ್ಗೆ? ನನಗೆ ತಿಳಿದಿಲ್ಲ ಅದಕ್ಕೆ. ಶಿವರಾಕಕ್ಕ ನೀವ್ರೇ ಹೇಳ್ರಿ ನಮ್ಮ ಅಲ್ಲ ಏನಾಗ್ತದಪ್ಪ ಅಂದ್ರ ಏನ್ ಮಾಡ್ತೈತಿ ಅವನ ಮಾತು ಹೇಳ್ದ, ಏನತ್ತ? ನಾ ಗಣಮಗ ದೊಡ್ಡ ಅವದನಿ, ನಮ್ಮ ಗಣಮಗ ಹೋಗಿ ಹೆಣ್ಣಿಗೆ ಬೋಗ ಕೊಟ್ರ ಮಕ್ಕಳಾಗ್ತಾವಂದ. ಜರಾ ಸಂಶಯ ಬರ್ತದ್ರಿಪ್ಪ. 10 ವರ್ಷ ಇದ್ದಾಗೂ ನಿನಗ ಗಂಡ ಕೂಸ ಅಂದಾರ. ಇದು ಕೂಸದ ಈಗ ಇಲ್ಲಿ ಇದಕ್ಕ ಗಂಡ ಕೂಸ ಅಂದಾರ. ಇದಕ್ಕೆ ಹೆಣ್ಣು ಅಂತಾರೇನು? ಗಂಡ ಕೂಸ. ಹಾ ಮತ್ ಇವ್ ನಮ್ಮ ಕಾಜೋಣ ಕೂತಾನ, ಇದು ಒಂದು ಗಂಡ ಕೂಸ, ಗಣಮಗನಲ್ಲ ಇವನು ಬಿ. ಅಯ್ಯ ನೀ ಸುಮ್ ಕುಂಡ್ರ, ಯಾವ್ದು ಲಗ್ನ ಆಗೈತಿ ಅವಂಗ ತಗೊಳ ಮೊದಲು. ಲಗ್ನ ತಗೋರ್ಲ ಈಗ ಹಂಗಿಲ್ರಿ, ಲಗ್ನ ಆಗಲ್ದವ್ರನ್ನ ತೊಗೊಳಕಿಕ್ಕೆ ಅವ ಹೆಂಗ ಅಡಿಬೇಕು ಪಾಪ. ಹೆಣ್ತಿ ಮನ್ಯಾಗ ಗಂಡ ಮಸೂತಿಯಾಗ ಮಕ್ಕಳ ಮಾಡಂದ್ರೆ ಹೆಂಗಾಗ್ತಾವ್ರಿ. ಹಂಗ ಇದು ಹುಡುಗಗ ಗಂಡ ಕೂಸ ಅಂದಾರ, ಇದು ಹುಡುಗ ಗಂಡ ಕೂಸ ಅಂದಾರ. ಇವನಲ್ಲಿ ಇರುವಂತ ತಾಕತ್ ಇವನಲ್ಲಿ ಯಾಕೆ ಇಲ್ಲ? ಐತೇನ ಅವನಲ್ಲಿ ಈಗ? ಇಲ್ಲ. ಯಾಕೆ ಇಲ್ಲ? ಆ ದಿನಮಾನಿನ ಅವನಲ್ಲಿ ತುಂಬಿಲ್ಲ, ನನ್ನ ಕಾನ ಇವನಲ್ಲಿನ ಬರೋ ಆಗಿಲ್ಲ. ಅನ್ನಪೂರ್ಣೇಶ್ವರಿ ಅವತಾರ ಇವನಲ್ಲಿನ ತುಂಬಿಲ್ಲ. ಹೆಂಗಪ್ಪ ಅಂದ್ರೆ ಒಂದು ವರ್ಷದೊಳಗ 365 ದಿವಸ ಅದಾವ. ಯಾವಾಗ ದೊಡ್ಡವಾಗ್ತಿ ಏನಾಗ್ತದೆ ಹೇಳ್ತಾನೆ ಕೇಳು. ವರ್ಷದೊಳಗ 365 ದಿವಸ ಅದಾವು. 365 ತುತ್ತು ಅನ್ನ ಮೇಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ. ಅವಾಗ ಒಂದು ಹನಿ ರಕ್ತ ತಯಾರಾತು. ಅಂತ 365 ಹನಿ ರಕ್ತ ಕರಿಗಿದಾಗ ಒಂದ್ ಹನಿ ಬಿಂದು ತಯಾರಾತು. ಅಂತ ಪ್ರಕಾರ ನೀ ಲಟ್ಟಾಕೊತ ಬಂದಿ. ಅಂತ 365 ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು. ಈ ಹುಡುಗನಗತ್ಲೆ ಪಕ್ಕ ಪ್ರಾಯಕ್ಕೆ ಬಂದು ಕೂತಿ, ಇವ್ ನಮ್ಮ ಕಾಜುನಗತ್ಲೆ ಇಟ್ಟು ಹೋಗಿ ಕಿಟ್ಟಾದಿ. ಅವಾಗ ಸುಮ್ಮಕೊಂಡ್ರು ಬಿಡ್ಲಿಲ್ಲ. ಏನ್ರದ ಅವಾಗ ಏನಾಗ್ಲಕ್ಕಾಯ್ತು? ಏನ್ ಮಾಡ್ತು? ಯಾವ ನೀರಿನ ಆಕಾರ ಚೈತನ್ಯನಲ್ಲಿ ಆತ ನೋಡು. ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ, ಏನತ್ತ? ಮಗಾರೆ ಪಕ್ಕ ಪ್ರಾಯಕ್ಕೆ ಬಂದ ಬಿಟ್ರ ಮಂದಿ ಹೊಲ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಮನಿಗೆ. ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲ. ಈ ಮುಂದೆ ಕೂತವ್ರಿಗೆ ಜಲ್ದಿ ಭಾಳ ತಿಳಿತದ ನೋಡ್ರಿ. ಏಜ್ ಅದಲ್ಲ ಈಗ. ಅವ್ರು ಯಾಕೆ ತಿಳಿದೈತಿ ಗೊತ್ತಿಲ್ಲ ನನಗೆ. ಯಾಕೆ? ಅವ್ರು ದುಡಿತಾರ ಭಾಳ ಹೊಲ್ದಾಗ, ಅದಕ್ಕೆ ಹೊಲ್ದಾಗ ದುಡ್ಕೊಂಡಾರಂದ್ರಿ. ಹೊಲ್ದಾಗ ದುಡ್ಕೋರಿಪ್ಪ, 2 ಹೊಲ್ದಾಗ ದುಡ್ಕೋಬೇಡ್ರಿ. ಅದಕ್ಕ ತಾಯಿ ತಂದೆ ವಿಚಾರ ಮಾಡಿ ಏನ್ ಮಾಡ್ತಾರ? ಮಗ ಎಲ್ರಿ ಕಾಗಾಳಿ ತಂದಗಿಂದಾನ ತಿಳ್ಕೊಂಡು ಬುತ್ತಿ ಕಟ್ಕೊಂಡು ಊರೆಲ್ಲ ತಿರುಗಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ಒಂದು ಕ್ಲೋಸರ್ ಗಾಡಿ ಮಾಡ್ಕೊಂಡು ಯಾವಾಗ ನನ್ನಂತ ಒಂದು ಗೊಂಬಿ ತಂದು ನಿನ್ನ ಕೊಳ್ಳ ಗಂಟು ಹಾಕಿರಲ್ಲ, ಅವಾಗ ಒಂದು ದಗದಾಗ್ಯದ್ರಿ. ಒಂದು ಮಾತು ಹೇಳೇನ್ರಿ ಅವ. ಏನತ್ತ? ಡೈರೆಕ್ಟ್ ದೋತ್ರ ಹೋಗಿ ಸೀರೆ ಕೂಡ ಮಕ್ಕಳಾಗತ್ತವತ್ತು. ನನಗೊಂದು ಸಂಶಯ ಬರ್ತದ್ರಿ ಇದ್ರೊಳಗ. ಹೆಂಗ? ಆ ನೀರಿನ ಆಕಾರ ಬಿಂದು ನನ್ನ ತ್ಯಾಕ ಬಂದು ಕೂಡ್ಕೊಳಕಿತ್ತ ಮುಂಚೆ ನಿನ್ನಲ್ಲಿ ಅಗಾವ್ 3 ತಿಂಗಳ ಮೆಟ್ಟ ಮಾಡೈತಿ. ಅದು ಮೊದಲ ಅಗಾವ್ ನಿನ್ನಲ್ಲಿ 3 ತಿಂಗಳ 3 ತಿಂಗಳ ವಸ್ತಿ ಮಾಡೈತಿ. ಅದ ನಿನ್ನ ತ್ಯಾಕ 3 ತಿಂಗಳ ವಸ್ತಿ ಮಾಡೈತಿ ಅಂಟ್ಲೇನ ಒಳ ಗುಲುಗುಚಿ ಮಾಡ್ಲಕ್ ಚಾಲು ಮಾಡೈತಿ. ಅದ ಕರೆ ಐತ್ಲ. ಯಾಕಂದ್ರ ಅದಕ್ಕೊಂದು ಮಾತು ಹೇಳಿದಿ, ಏನ? ನಾ ನಿನ್ನ ತ್ಯಾಕ ಬಂದ ಬಳಕ ಮಕ್ಕಳಾಗ್ತಾವ, ನಾ ಬಂದ ಬಳಕ ನಿನ್ನಲ್ಲಿ ಎಲ್ಲ ಮತ್ತ ನಡಬಾರ್ಕೊಂತ ತಯಾರಿ ಬ್ಯಾರಿ ಫರಕ್ ಆಗ್ತಾನತ್ತ ನಾ ಮಾತು. ಅಂದ್ರ ಒಂದ್ ಸ್ವಲ್ಪ ಗರ್ಭಿಣಿ ಆಗಂಟ್ಲೆ ಹೊಟ್ಟೆದ ಮುಂದೆ ಬರ್ತೈತಿ, ಅವಾಗ ಫರಕ್ ಆಗ್ತಾನಂದ. 3 ತಿಂಗಳು ನಿನ್ನ ಒಳಗ ಐತ್ರಿ. ಅದು ಮೆಟ್ಟ ಮಾಡ್ಕೊಂಡ ನನಗೂ ಮುಂದೆ ಹಿಗ್ಬೇಕಾಗಿತ್ತಲ್ಲ, ನಿನಗೆ ಯಾಕೆ ಹಿಗ್ಗಿಲ್ಲ? ಆ ಜಿರಾಕ್ಸ್ ಮಿಷನ್ ಇಲ್ಲ ಅವನಂತೇಳಿ. ಫ್ಯಾಕ್ಟ್ರಿ ಬೇಕ್ರಿ ಒಳಗ. ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ನಮ್ಮ ಮೌಲಾಕ್ ಹಾಕನ ಫ್ಯಾಕ್ಟ್ರಿ ಬೇರೆ ರೀ. ಇದು ಮುದ್ದೆ ಹಾಕೊಂಡೆ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಅದರಿ. ಇದು ಸಕ್ರಿ ಕುಡಿ ಫ್ಯಾಕ್ಟ್ರಿ ಅಲ್ಲ. ಅದ ನಮ್ಮಲ್ಲಿ ಬಾಂಧ ಬಳಕ. ಅದ ಹೆಂಗ ನಮ್ಮ ತ್ಯಾಕ ಬಾಂಧ ಬಳಕ ತಯಾರ. ಜೆರಾಕ್ಸ್ ಕಾಪಿ ಕೊಡವ್ರು ನಾವ. ನಿನ್ನ ತ್ಯಾಕ ಆಗ್ತತೇನ? ಯಾಕ ಮತ್ತ ನೀನ 3 ತಿಂಗಳ ಅಗಾವ್ ಇಟ್ಕೊಂಡಿದ್ದಿ. ನಿನ್ನಲ್ಲಿ ಆಗ್ಬೇಕಾಗಿತ್ತಲ್ಲ ತಯಾರ, ಮಾಡ್ಕೋಬೇಕಾಗಿತ್ತು ತಯಾರ. ಬರಂಗಿಲ್ಲ ಹಂಗ. ಬರೇ ಗಣಮಕ್ಕಳದಿಂದ ಗಣಮಕ್ಕಳ ಹುಟ್ಟಿಲ್ಲ ಅನ್ನುವಂಥದ್ದು ಸಾಕ್ಷಿ ಪಂಚಕರ್ಣಿ ಲೇಖಿ ಕೊಡಾಕತ್ತೆ ನಿನಗನ. 3 ತಿಂಗಳು ನಿನ್ನಲ್ಲಿ ಐತಿ, ಕರೆ ಅದ ಕೆಲಸಕ್ಕೆ ಬಂದಿಲ್ಲ. ಅದಕ್ಕೇನೊಂದು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಒಂದು 3 ತಿಂಗಳ ಮುಟ್ಟಿಗೆ ಅಟ್ಟ ಪಿಂಡ ಆಗ್ಲಿಲ್ಲ. ನಿನ್ನಲ್ಲಿ 3 ತಿಂಗಳು ಐತಿ ಕರೆ. ಬರೇ ನೀರ ಅದ ಒಂದು ನೀರು ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಬಡಗುಡ್ಕತ್ತವ ನೋಡು. ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹಾಕೊಂಡ ಅದ್ವೈತ ಆಕಾರ ಶರೀರ ಆಗಿ ಆಕಾರ ಚಾಲು ಆಕತ್ತು. ನಿನ್ನಲ್ಲಿದ್ದಾಗ ನೀರ, ಅಕ್ಕಿಯಲ್ಲಿ ಬಂದ ಬಳಕ ಆಕಾರ. ಇದಕ್ಕ ಅಂದಾರ ನಿರಾಕಾರ. ಇಲ್ಲೇ ಎರಡು ಕೂಡೆ ಸುಳ್ಳ ಯಾಕ ಗುಡ್ಡಕ್ಕೆ ಹಗ್ಗ ಹಾಕಲಕತ್ತಿದಿ?
ಗುದುಮರಿಗೆ ಹಾಕಬೇಕಮ್ಮ ನಿರಾಲ ಇಲ್ಲೇ ಐತಿ ನಿರಾಕಾರ ಸುಳ್ಳ ಗಂಟೆ ಬಿದ್ದೀನಿ ಹೊರಗೆ ನಿರಾಕಾರಕ್ಕ ಹಂಗ ನೀ ಏನ ಮಾಡಿದ್ರು ನನ್ನ ಬಿಟ್ರೆ ನಿನಗ ಕೆಲಸ ಇಲ್ಲ ಪರಕ್ ಆಗ್ತೈತಿ ಪರಕ್ ಮತ್ತೆ ನಡಬಾರಕ ಬಂದ ಪರಕ್ ಆಗ್ತಾಳ ನಿನ್ನ ಪರಕ್ ಮಾಡ್ತಾನ ನಾ ಪರಕ್ ಆಗಕ್ಕೆಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ನೀ ಕುಸ್ತಿ ಪೈಲ್ವಾನ ಮದುವೆ ಆದ್ಮೇಲೆ ಇವ್ ಹಾಸಿಗೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಹಂಗಲ್ಲಪ್ಪ ಅದ ಮದುವೆ ಆಗೋಕ್ಕಿಂತ ಮೊದಲು ಕುಸ್ತಿ ಪೈಲ್ವಾನ ಮದುವೆ ಆದ್ಮೇಲೆ ಈಗ ಹಾದಿ ದಾಂಡಿಗೆ ಕಬ್ಬಿನ ಹಾಲಿದ ಗಾನ ಇಟ್ಟಾರ ಗೊತ್ತದನ್ರಿ ಒಳಗ ಕಬ್ಬ ಹಾಕಂಡ್ಲೆ ಹಿಪ್ಪಿ ಹೆಂಗ ಬರ್ತದರ್ಲೆ ಹಂಗಾಗ್ತದ ಇವನ ಜಲಮ ಸೋಮ ಇದು ನಡಬಾರಕ ಹಿಪ್ಪಿನ ಆಗಿತ್ತು ನೀ ನಮ್ಮ ಮೌಲಾಕಕ್ಕ ನಡಬಾರಕ ಹಿಪ್ಪಿನ ಇತ್ತು ಈಗ ಗುಳಿಗೆ ತಗೊಂಡ್ ಹಿಂಗಾಗ್ಯದ ನೋಡ್ರಿ ಒಳಗ